ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸುಮಾ ಕಿಚನ್. ಇವತ್ತಿನ ರೆಸಿಪಿ ಒಂದು ಕೇಸರಿ ಬಾತ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಚಿರೋಟಿ ರವೆ 1 ಕಪ್, ಸಕ್ಕರೆ 1 ಕಪ್, ಮತ್ತು ಇಲ್ಲಿ ಫುಡ್ ಕಲರ್ ನಾನು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ, ಲೆಮನ್ ಯೆಲ್ಲೋ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, ಬಾದಾಮಿ, 4 ಲವಂಗ, ಯಾಲಕ್ಕಿ. ಈಗ ಮಾಡುವ ವಿಧಾನ. ಈಗ ಮೊದಲಿಗೆ ನಾನು ಸ್ಟವ್ನ ಅಂಟಿಸ್ಕೊಂಡು ಬಾಣಲಿ ಇಟ್ಕೊಂಡು ಪ್ಯಾನ್ ತೊಗೊಂಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು 1 ಕಪ್ ಅಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಿಷ್ಟು ನೀಟಾಗಿ ಫ್ರೈ ಆಗಬೇಕಾಗತ್ತೆ. ಈಗ ಚಿರೋಟಿ ರವೆ ನೀಟಾಗಿ ಈ ರೀತಿ ಫ್ರೈ ಆಗಿದೆ. ಹಸಿ ವಾಸನೆ ಎಲ್ಲ ಹೋಗಿ ಈ ರೀತಿ ನೀಟಾಗಿ ಫ್ರೈ ಆಗಬೇಕು. ಈಗ ಇದಾಗಿದೆ, ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಅದೇ ಪ್ಯಾನ್ಗೆ 2 ಸ್ಪೂನ್ಸ್ ಗೀ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ 2 ಚಮಚ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕೂಡ ಬಿಸಿಯಾಗಿದೆ. ಇದಕ್ಕೆ ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿ ನಾನು ಇವತ್ತು ಹಾಕ್ತಿಲ್ಲ. ಸೊ ಹಾಗಾಗಿ ಬರೀ ಬಾದಾಮಿ ಮತ್ತು ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ನೀವು ಗೋಡಂಬಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಬಾದಾಮಿ ಮತ್ತು ದ್ರಾಕ್ಷಿನ ಸೇರಿಸ್ತಾ ಇದ್ದೀನಿ. ಗೋಡಂಬಿ ಕಾಲೇದ್ರಿಂದ ನಾನು ಇವತ್ತು ಯೂಸ್ ಮಾಡಿಲ್ಲ. ನೀವು ಗೋಡಂಬಿನ ಕೂಡ ಸೇರಿಸ್ಕೋಬೋದು ಇದಕ್ಕೆ. ಈಗ ಇದಿಷ್ಟು ನೀಟಾಗಿ ಫ್ರೈ ಆಗಬೇಕಾಗತ್ತೆ. ನಾನಿಲ್ಲಿ ಲವಂಗ ಕೂಡ ಸೇರಿಸ್ತಾ ಇದ್ದೀನಿ, 4 ಪೀಸು ಫ್ಲೇವರ್ಗೋಸ್ಕರ. ಈಗ ಇದಿಷ್ಟು ನೀಟಾಗಿ ಫ್ರೈ ಆಗಿದೆ. ನಾನು ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇವಾಗ ಅದೇ ಪ್ಯಾನ್ಗೆ ನಾನು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಕಪ್ ಶುಗರ್ಗೆ ನಾನಿಲ್ಲಿ 1 ಗ್ಲಾಸ್ ಅಷ್ಟು ನೀರು ತೊಗೊಳ್ತಾ ಇದ್ದೀನಿ. ಇವಾಗ ಸಕ್ಕರೆ ಇದು ಕರಗಬೇಕಾಗತ್ತೆ. ಈಗ ಇದು ಸಕ್ಕರೆ ಕರಗಿದೆ. ಇದಕ್ಕೆ ನಾನು ಯಾಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಫುಡ್ ಕಲರ್ ಸ್ವಲ್ಪ ಹಾಕ್ತಾ ಇದ್ದೀನಿ. ನಾನು ಲೆಮನ್ ಕಲರ್ ತೊಗೊಂಡಿದ್ದೀನಿ, ಲೆಮನ್ ಯೆಲ್ಲೋ. ಈಗ ಫ್ರೈ ಮಾಡಿ ಇಟ್ಕೊಂಡಿರೋಂಥ ರವೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಗೋಡಂಬಿ ಮತ್ತು ಪೈನಾಪಲ್ ಕೂಡ ಸಣ್ಣಕ್ಕೆ ಪೀಸ್ ಮಾಡಿ ಇದಕ್ಕೆ ಹಾಕ್ಕೋಬೋದು. ಸ್ಮಾಲ್ ಪೀಸಸ್ ಕಟ್ ಮಾಡಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಪೈನಾಪಲ್ ಯೂಸ್ ಮಾಡೋದ್ರಿಂದ. ಈ ರೀತಿ ನೀಟಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಕೇಸರಿ ಬಾತ್ ಕಂಪ್ಲೀಟ್ ಆಗಿದೆ. ನಾನೀಗ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಕೇಸರಿ ಬಾತ್ ವಿಡಿಯೋ ಕಂಪ್ಲೀಟ್ ಆಗಿದೆ. ಈ ರೆಸಿಪಿ ತುಂಬಾ ಸಿಂಪಲ್ ಅಂತಲೇ ಹೇಳ್ಬೋದು. ನೀವು ಈ ರೀತಿ ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ ನನಗೆ ಹೇಗೆ ಬಂದಂಥ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.